ಒಂದು ಶಾಂತಿಯ ಹಳ್ಳಿ ಮೇಲೆ ಒಂದು ಕಡೆ ಸೂರ್ಯೋದಯ ಆಗ್ತಾಯಿತ್ತು. ಅಲ್ಲಿಗೆ ನಮಗೆ ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗಿತ್ತು. ಇದು ಕೇವಲ ಟ್ರಿಪ್ ಮಾತ್ರ ಆಗಿರಲಿಲ್ಲ, ಆದರೆ ಅದಕ್ಕೂ ಮುಂಚೆ ನನಗೊಂದು ಸಣ್ಣ ಕೆಲಸ ಇತ್ತು. ಅದು ನನ್ನ ಬ್ರೇಕ್ಫಾಸ್ಟ್ನ ನಾನೇ ಮಾಡ್ಕೋಬೇಕಿತ್ತು. ಎಸ್, ಫಾರ್ ದ ಫಸ್ಟ್ ಟೈಮ್ ಇಷ್ಟು ದಿನ ಈ ಕ್ಯಾಂಪರ್ ವ್ಯಾನಲ್ಲಿ ಟ್ರಾವೆಲ್ ಮಾಡಿದ್ದಕ್ಕೆ ರಿಷಿಬೈ ನನಗೆ ಅವರೇ ಅಡುಗೆ ಮಾಡಿ ಕೊಡ್ತಾಯಿದ್ರು. ಆದರೆ ಈ ಹೋಟ್ಲಲ್ಲಿ ನನ್ನ ಬ್ರೇಕ್ಫಾಸ್ಟ್ನ ನಾನೇ ಮಾಡಿಕೊಂಡೆ. ಬಟ್ ನಿಜ ತುಂಬ ಚೆನ್ನಾಗಿತ್ತು. ತಿಂದು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಗೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆನ್ ದ ವೇ ಟು ಪುಗಾ ವ್ಯಾಲಿ ಬೆಳಗ್ಗೆನೇ ಲ್ಯಾಂಡ್ ಸ್ಲೈಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಕಲ್ಲು ಬೀಳೋಕ್ಕೆ ಸ್ಟಾರ್ಟ್ ಆಯಿತು ನಾವು ಹೋಗೋ ದಾರಿಯಲ್ಲಿ. ಅಲ್ಲಿ ಪ್ರಕೃತಿಗೂ ನಾವು ಹೋಗೋದು ಇಷ್ಟ ಇರಲಿಲ್ಲ, ಅದಕ್ಕೆ ಈ ಥರ ಎಲ್ಲ ದಾರಿಯಲ್ಲಿ ಲ್ಯಾಂಡ್ ಸ್ಲೈಡ್ ಆಗ್ತಾಯಿತ್ತು ಅನಿಸುತ್ತೆ. ಬಟ್ ಪುಗಾ ವ್ಯಾಲಿ, ವಾವ್ ಮ್ಯಾನ್, ಬ್ಯೂಟಿಫುಲ್ ಪ್ಲೇಸ್. ಇದು ಯಾರೋ ಪೇಂಟ್ ಮಾಡಿ ಅದನ್ನು ನಿಜ ಜೀವನದಲ್ಲಿ ಇಟ್ಟರೆ ಹೆಂಗಿರುತ್ತೋ ಹಂಗೇನೇ ಇತ್ತು. ಆ್ಯಂಡ್ ನಾವು ಚಿಕ್ಕ ಮಕ್ಕಳ ಥರ ಅಲ್ಲಿ ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಹಾಟ್ ಸ್ಪ್ರಿಂಗ್ ಬಗ್ಗೆ ಕೇಳಿದ್ದೆ, ಲದಾಖಲ್ಲಿ ಆಗಿರುತ್ತೆ ಅಂತ. ಬಟ್ ಇವತ್ತು ಹತ್ತಿರದಿಂದ ನೋಡೋಕ್ಕೆ ಹೋಗ್ತಾ ಇದ್ದೆ, ಈ ರಿಸ್ಕ್ ಮಾಡಿ. ಫಸ್ಟ್ ಆಫ್ ಆಲು ಇಲ್ಲಿ ಆಲ್ಟಿಟ್ಯೂಡು ತುಂಬ ಇದೆ. ಸೆಕೆಂಡು, ನೀರಲ್ಲಿ ಕುದುರೆ ನೀರಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಿಕಾಸ್ ಅಪ್ಪ ಇದಾದ ತಕ್ಷಣ ಗಾಳಿ ಉಸಿರಾಡೋಕ್ಕಾಗ್ತಾಯಿಲ್ಲ, ಅಷ್ಟೊಂದು ಉಸಿರು ಏರುಪೇರು ಆಗ್ತಾಯಿದೆ. ಬಿಕಾಸ್ ಇಷ್ಟು ತನಕ ಅಲ್ಲಿ ಓಡಿ ಓಡಿ ರೀಲ್ಸ್ ಮಾಡಿ ಸುಸ್ತಾಗ್ಬಿಟ್ಟಿದ್ದೀವಿ. ಅದು ಮೇನ್ ಇಶ್ಯೂ ಆಗಿರೋದು. ಆದರೆ ಕಾಲಿಗೆ ಏನೋ ತರಿಸ್ದಂಗೆ ಆಗ್ತಾಯಿದೆ. ಅದೇನು ಈಗ ನೋಡೋಂಗೂ ಇಲ್ಲ, ನಿಂತ್ಕೊಳಂಗಿಲ್ಲ, ಓಡಬೇಕಷ್ಟೆ. ನೋಡ್ಕೊತ ನಿಂತ್ಕೊಂಡ್ರೆ ಇನ್ನೂ ಭಾಳ ಆಗುತ್ತೆ. ಇದೆ ಅಡ್ವೆಂಚರ್ ಮಾಡೋಕ್ಕೆ ನನಗಿಷ್ಟ. ರಿಷಿಬೈ ಇವನ್ನೆಲ್ಲವಿಲ್ಲ, ನಾನು ಅಲ್ಲಿಂದನೇ ನನ್ನ ಫೋನು ಕ್ಲೀನಾಗಿ ಝೂಮ್ ಆಗುತ್ತೆ, ಅದರಲ್ಲೇ ಮಾಡ್ತೀನಿ ಅಂತೇಳಿ ಅವರಲ್ಲೇ ಉಳ್ಕೊಂಬಿಟ್ರು. ಮನೆ ಹೆಂಗಿದೆ ಹಾಟ್ ಸ್ಪ್ರಿಂಗ್ ತೋರಿಸ್ತೀನಿ. ವಾ, ಇದೆ ಹಾಟ್ ಸ್ಪ್ರಿಂಗು, ನ್ಯಾಚುರಲ್ ಬರ್ತಾ ಇರೋದು, ಅದ್ರ ಪಡೆ ಅದೇ ಬರ್ತಾ ಇದೆ ಗ್ರೌಂಡ್ ವಾಟರ್ ಸಪೋರ್ಟಿಂದ. ಬಟ್ ಇದು ನಾರ್ಮಲಾಗಿ ವಾಟರ್ ಬರ್ತಾ ಇದು ಬಂದ್ಬಿಟ್ಟು ಹಾಟ್ ಸ್ಪ್ರಿಂಗ್ ವಾಟ್ರು ಗ್ರೌಂಡ್ ವಾಟ್ರಿಂದ ಆಟೋಮೆಟಿಕ್ಕಾಗಿ ಮೇಲ್ ಬರ್ತದೆ. ಸೊ ಮೇಲ್ ಬೇರೆ ಕಾರ್ಯಕ್ರಮದಲ್ಲಿ ಹಾಟ್ ಸ್ಪ್ರಿಂಗ್ ಅಂತ ಹೇಳ್ತಾರೆ. ಮೇಲಿಂದ ನೀರು ಏನು ಬರುತ್ತೋ ಬಿಸಿ ಬರುತ್ತೆ. ಇದು ನೀರು ನಾರ್ಮಲ್ ಅಲ್ಲಿ ನೀವು ನೋಡಿದ್ರೆ ಫುಲ್ ತಣ್ಣಗಿತ್ತು ನೀರು. ಇಲ್ಲಿ ಇದರಿಂದ ಬರೋ ನೀರು ಮಾತ್ರ ತುಂಬ ಅಂದರೆ ತುಂಬ ಬಿಸಿ ಇದೆ. ನಾರ್ಮಲ್ ಆಗಿ ಅಂದರೆ ಈ ವಾತಾವರಣಕ್ಕೆ ಉಗುರು ಬೆಚ್ಚ ನೀರು ಥರ ಕಾಣ್ತಾ ಇದೆ. ಥ್ಯಾಂಕ್ ಯು. ಈ ಹಿಮಾಲಯದ ತಣ್ಣನೆ ಗಾಳಿಯಲ್ಲಿ ಬಿಸಿ ನೀರು ಸ್ಪರ್ಶ ನೋಡಿ ನನಗೆ ಬೆರಗಾಗಿತ್ತು. ಇಲ್ಲಿಂದ ನಾವು ಸ್ಟಾರ್ಟ್ ಆದ್ವಿ ಮುಂದೆ ಹೋಗೋಕ್ಕೆ. ಗ್ರೀನರಿ ಹೋಗ್ತಾ ಇತ್ತು, ಜಸ್ಟ್ ಬಿಸಿ ಗಾಳಿ ಆ್ಯಂಡ್ ಮೌಂಟೇನ್ಸ್ ಆ್ಯಂಡ್ ಲದಾಖಿ ಡೆಸರ್ಟ್ ಲ್ಯಾಂಡ್ಸ್ಕೇಪ್ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಅಲ್ಲಿ ಒಂದು ಊರಲ್ಲಿ ನಾವು ಊಟಕ್ಕೆ ಸ್ಟಾಪ್ ಮಾಡಿದ್ವಿ. ಆ್ಯಂಡ್ ಅಲ್ಲಿನ ಬೆಸ್ಟ್ ಪಾರ್ಟ್ ಏನು ಅಂದರೆ, ಈ ಚಿಕ್ಕ ಮಕ್ಕಳು ಹೋಟೆಲಲ್ಲಿರೋರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ವಯಸ್ಸಾ ಕ್ಯೂ ಕರ್ ರೇ ಹೋ? ಕ್ಯಾ ತುಮಾರಾ ನಾಮ್? ಹಾಂ, ಏನು ಹೇಳ್ಬೇಕು ಬ್ರೋ?
हाँ वो भी आने दो बाथरूम में. क्या है तुम्हारा नाम? हाँ, आराम से निदान से बोलो. ओके. कौन सी क्लास पढ़ती हो अभी? सेकेंड. किधर जाती है स्कूल? शिलांग. इधर से कितना दूर है? इधर ही है. ಊಟ ಮಾಡಿ ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೊರಟಿವಿ. ಇದೇ ಟ್ರಾವೆಲಲ್ಲಿ ನಾನು ಇಂಟ್ರೋವರ್ಟಿಂದ ನಿಧಾನ ಜನ ಹತ್ರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದಕ್ಕೆ ಕಾನ್ಫಿಡೆನ್ಸ್ ಸಿಗ್ತಾ ಇತ್ತು. ಇಲ್ಲಿಂದ ಡ್ರೈವ್ ಮಾತ್ರ ಆಗಿರಲಿಲ್ಲ. ಇಲ್ಲಿಂದ ನಮಗೆ ನಾರ್ಮಲ್ ಚಾಲೆಂಜ್ ಅಂದರೆ ಈ ಘಾಟಾ ಲೂಪ್ಸ್. ಈ ಘಾಟಾ ಲೂಪ್ಸಲ್ಲಿ 21 ಹೇರ್ ಬ್ಯಾಂಡ್ಸ್ ಇರುತ್ತೆ. ಪ್ರತಿಯೊಂದು ಡೆಡ್ಲಿ ಟರ್ನ್. ಒಂದು ಚಿಕ್ಕ ರಾಂಗ್ ಟರ್ನ್ ಆಯಿತು ಅಂದ್ರೂ ಇಲ್ಲಿ ನಾವು ಯಾರ ಕಣ್ಣಿಗೂ ಕಾಣೋದಿಲ್ಲ. ಚಿಕ್ಕ ಪುಟ್ಟ ಲೂಪ್ಸಲ್ಲೆಲ್ಲ ನನಗೆ ಗಾಡಿ ಹೊಡಿಯೋಕೆ ಕೊಟ್ಬಿಟ್ಟು ಅಣ್ಣವರು ಘಟಾ ಲೂಪ್ಸಲ್ಲಿ ಹೊಡಿತವ್ರೆ ಒಂದೇ ಸಲ. ಪಾಪ ನೆನ್ನೆ ಕಂಟಿನ್ಯೂಸ್ ಆಗಿ ಒಮಿಂಗ್ಲಾದು ಪಾಸ್ದು, ಅದಕ್ಕೆ ಮೊನ್ನೆ ಕಾರ್ದುಂಗ್ಲಾ ಪಾಸ್ದು ಎಲ್ಲ ಪಾಪ ಅಣ್ಣವರೇ ಹೊಡೆದಿರೋದು. ಮತ್ತು ಬರುವಾಗ ಸಾಚ್ ಪಾಸ್ದು ಆಫ್ ರೋಡಿಂಗು ಅಣ್ಣವರೇನೆ. ಅದಕ್ಕೆ ಸ್ವಲ್ಪ ರೆಸ್ಟ್ ಕೊಡೋಣ ಅಂತ ಅಂದ್ಬಿಟ್ಟು ನಾವು ಇದನ್ನ ಚಿಕ್ಕದು ಓಡಿಸ್ತಾ ಇದೀವಿ ಅಷ್ಟೇ. ಚಿಕ್ಕದು ಘಟಾ ಲೂಪ್ಸು ಅದನ್ನು ಚಿಕ್ಕದು ಅಂದರೆ ನೀವೇ ಹೇಳಿ ನೋಡೋಣ. ಫ್ಲಾಟ್ ರೋಡು, ಬರೀ ಹೇರ್ ಪಿನ್ ಬೆಂಡ್ಸ್ ಇದ್ರೆ ಅಷ್ಟೇ ಅಷ್ಟೇ, ಬೇರೇನಿಲ್ಲ. ಅದು ಈ ಥರ ಡೌನು ಅಪ್ಪು. ಸೊ ಆ ಚಿಕ್ಕ ರೋಡಲ್ಲಿ ಅದಕ್ಕೂ ಕಮ್ಮಿಯಾಗಿರೋ ಗಾಳಿಯಲ್ಲಿ ಈ ಜಾಗ ನಮಗೆ ವಿಲ್ ಪವರ್ನ ಟೆಸ್ಟ್ ಮಾಡ್ತಾಯಿತ್ತು. ಸೊ ಫೈನಲಿ ಇದೆಲ್ಲದನ್ನು ಕ್ರಾಸ್ ಮಾಡಿದ ಮೇಲೆ ಅಲ್ಲೇ ಒಂದು ಊರಲ್ಲಿ ಊಟ ಮಾಡಿ ಮಲ್ಕೊಂಡ್ವಿ. ಬಟ್ ಇಲ್ಲಿಗೆ ನಮ್ಮ ಜರ್ನಿ ಆಗಿರಲಿಲ್ಲ. ಮುಂದೆ ಇನ್ನೂ ಕಷ್ಟ ಇತ್ತು. ಹೇಗಿರುತ್ತೋ ಈ ಕಷ್ಟ ಅಂತ ನಮಗೂ ಗೊತ್ತಿರಲಿಲ್ಲ. ಬಟ್ ಫೈನಲ್ ಸ್ಟ್ರೆಚ್ ಮನಾಲಿಯಿಂದ ಮುಂದಿನ ವ್ಲಾಗಲ್ಲಿ ನೋಡೋಣ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಗುಡ್ ಬಾಯ್. ತುಂಬ ಎತ್ತಾಗ್ಬಿಡುತ್ತೆ ಟೈರ್ಗಳು. ಸಡನ್ಗಳು ಬಂದುಬಿಟ್ರೆ ಮುಗೀತಿಲ್ ಕತೆ. ಲದಾಖಲ್ಲಿ ಎಲ್ಲೂ ಅಂತ ನನಗೆ ಇದು ಅನಿಸಿಲ್ಲ. ಸಡನ್ ಮಾಡದೇ ಇರೋ ಜಾಗ. ಬಟ್ ಈ ಓಕೆ ನೋಡಿ ಈಗ ನೋಡಿದ್ರೆ ಯಾವ ಥರ ಹತ್ತಿಸ್ಬೇಕು ಗಾಡಿನ. ಫುಲ್ಲು ಈ ರೋಡೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಬರೀ ಕಲ್ಲುಗಳೇ ಇದಾವೆ ಇಲ್ಲಿ. ಅದು ಕತ್ಲಲ್ಲಿ ಬಂದ್ರಂತೂ ಕಾಣಿಸೋದೇ ಇಲ್ಲ. ಇದು ಮಾತ್ರ ನಿಜ. ಡೇಲೇನೋ ಮ್ಯಾನೇಜ್ ಮಾಡ್ಕೋಬೋದು. ಗಾಡಿಗಳು ಓಡಾಡ್ತಾ ಇರತ್ತೆ, ಒಂದರಿಂದ ಒಬ್ಬನು ಹೋಗ್ಬಿಡ್ಬೋದು. ನೋಡಿ ಯಾವುದಿಲ್ಲ, ಒಬ್ಬರೇ ಹೋಗ್ತಾ ಇದ್ದೀವಿ. ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.